ಇವತ್ತು ನೂರಾರು ರೂಪಾಯಿ, ಸಾವಿರಾರು ರೂಪಾಯಿ ಇವತ್ತು ಹಾರ, ತೊರೆ, ನಿಮ್ಮ ಪ್ರೀತಿ ವಿಶ್ವಾಸ ಪೇಟ ತಗೋಬರೋದು, ಶಾಲು ಹೊತ್ಸೋದು ಇವೆಲ್ಲ ಮಾಡ್ತಾ ಇದ್ದೀರಿ. ಒಂದು ಮಾತು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಇಡೀ 224 ಕ್ಷೇತ್ರದಲ್ಲಿ ಇವತ್ತು ಮಾಧ್ಯಮದ ಮೂಲಕ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ದಯವಿಟ್ಟು ದ್ವಂದ್ವ ವೆಚ್ಚ ಮಾಡ್ಕೊಳ್ಬೇಡಿ, ನಿಮ್ಮ ದುಡ್ಡನ್ನು ಹಾಳು ಮಾಡ್ಕೋಬೇಡಿ. ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಇಟ್ಕೊಂಡಿದ್ದೀರಿ, ಅದಕ್ಕಿಂತ ದುಡ್ಡು ಇನ್ಯಾವುದೂ ಇಲ್ಲ. ದಯವಿಟ್ಟು ಈ ಹಾರ, ತೊರೆ, ಶಾಲು, ಪೇಟ ಇವೆಲ್ಲ ನೀವೇನು ತಗೊಂಬರ್ತಾ ಇದ್ದೀರಿ, ಇದು ಮುಂದೊಂದು ದಿನ ಇವೆಲ್ಲ ತಗೊಂಡು ಬಂದು ಒದಿಸ್ತಕ್ಕಂಥ 2028ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಳಿಕ ದೇಶಕ್ಕೆ ನರೇಂದ್ರ ಮೋದಿಜಿಯವರು, ಕರ್ನಾಟಕ ರಾಜ್ಯಕ್ಕೆ ಕುಮಾರಣ್ಣ ಅವರು, ಭದ್ರಾವತಿಗೆ ಶಾರದಕ್ನವರು ಅಂತಕ್ಕಂಥದ್ದನ್ನ ದಯವಿಟ್ಟು ಇಂದಿನಿಂದ ತಾವೆಲ್ಲರೂ ಕಾರ್ಯೋನ್ಮುಖರಾಗಿ ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಬೂತ್ಗಳಲ್ಲಿ ದಯವಿಟ್ಟು ನೀವು ಪಕ್ಷ ಸಂಘಟನೆಯನ್ನ ಮಾಡಬೇಕಣ್ಣ. ಈ ರೀತಿ ನಿರಂತರವಾಗಿ ನಿಮ್ಮ ಜೊತೆ ಸಭೆಗಳನ್ನ ಮಾಡ್ತೇವೆ, ಇನ್ನೂ ಹಲವಾರು ಸರಣಿ ಸಭೆಗಳನ್ನ ಮಾಡ್ತೇವೆ. ಒಟ್ಟಾರೆಯಾಗಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ನೋವುಗಳೇನಿದೆ, ನಿಮ್ಮ ಭಾವನೆಗಳೇನಿದೆ, ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂಥ ಕೆಲಸ ಜನತಾದಳ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ರಾತ್ರಿ 8:15 ಗಂಟೆ ಆಗಿದೆ. ನಿಮ್ಮೆಲ್ರಿಗೂ ಊಟದ ವ್ಯವಸ್ಥೆ ಶಾರದಕ್ನವರು ಮತ್ತು ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರು ನೇತೃತ್ವದಲ್ಲಿ ತಾಲೂಕಿನ ಪದಾಧಿಕಾರಿಗಳು ಮತ್ತು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರುಗಳು, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪಕ್ಷದ ಮುಖಂಡರುಗಳು, ಜಿಲ್ಲೆಯ ಮುಖಂಡರುಗಳು ಎಲ್ಲರೂ ಕೂಡ ಇವತ್ತು ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥದ್ದನ್ನ ಛಲದಿಂದ ನೀವೆಲ್ಲರೂ ಮುಂದೆ ಬಂದಿದ್ದೀರಿ. ಬಹುಶಃ ಈ ವಾತಾವರಣ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ರಾಜ್ಯದಾದ್ಯಂತ ಎಲ್ಲ ಕಡೆ ನೋಡ್ತಾ ಇದ್ದೇನೆ. ಇಲ್ಲ, ನಾವು ಪಕ್ಷ ಕಟ್ಟೋಣ, ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗ್ಬಿಟ್ರಲ್ಲಪ್ಪ ಅಂತಕ್ಕಂಥದ್ದು ಬಹಳ ಜನರಲ್ಲಿ ಮನಸ್ಸುಗಳಲ್ಲಿ ನಿಮಗೆ ಏನು ಕಾಡ್ತಾ ಇತ್ತು. ಕುಮಾರಣ್ಣನ ಸ್ಥಾನ ಯಾರು ತುಂಬಿಸ್ಲಿಕ್ಕಾಗಲ್ಲ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಸ್ಥಾನ ಯಾರು ತುಂಬಿಸ್ಲಿಕ್ಕಾಗಲ್ಲ. ಆದರೆ ಪಕ್ಷದ ಕಾರ್ಯಕರ್ತರ ನೋವಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಒಂದು ನಿಖಿಲ್ ಕುಮಾರಸ್ವಾಮಿ ಮಾಡ್ತಾನೆ. ಹಾಗಾಗಿ ಯಾರು ಕೂಡ ಕುಮಾರಣ್ಣ ಅವ್ರು ಕೇಂದ್ರಕ್ಕೆ ಹೋಗಿದಾರಲ್ಲ, ನಮ್ಮ ಕೈಗೆ ಕುಮಾರಣ್ಣ ಅವ್ರನ್ನ ಎಟ್ಟಕ್ಸ್ತಾರ, ಸಿಗ್ತಾರ ಅಂತಕ್ಕಂಥ ಭಾವನೆ ಯಾರು ಬೇಡ. ನಾವು ನಿಮ್ಮ ಜೊತೆ ಇರ್ತೇವೆ. ಇವತ್ತು ಏನು ಕೆಲವೊಂದಷ್ಟು VSIL ಕಾರ್ಖಾನೆ ಬಗ್ಗೆ ಅಂತಿಮವಾಗಿ ವಿಚಾರವನ್ನು ಪ್ರಸ್ತಾವನೆ ಮಾಡ್ಲಿಕ್ಕೆ ಬಯಸ್ತೇನಣ್ಣ. ನಿಮ್ಮೆಲ್ರಿಗೂ ಗೊತ್ತಿದೆಯಣ್ಣ, ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾದ ಬಳಿಕ ಒಂದು ದೊಡ್ಡ ಕ್ರಾಂತಿಕರವಾದಂಥ ಒಂದು ಹೆಜ್ಜೆಯನ್ನ ಇಟ್ಟರು. ಅವರ ಉಕ್ಕಿನ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಅವರ ಇಲಾಖೆಗೆ ಬರ್ತಕ್ಕಂಥ RINL ಸ್ಟೀಲ್ ಪ್ಲಾಂಟ್, ಅಂದರೆ ವೈಜಾಗ್ನಲ್ಲಿ, ಆಂಧ್ರದಲ್ಲಿ ಇರ್ತಕ್ಕಂಥ RINL ವೈಜಾಗ್ನ ಸ್ಟೀಲ್ ಪ್ಲಾಂಟ್ ಏನಿದೆ ಅದು ಸಂಪೂರ್ಣವಾಗಿ ಮುಚ್ಚೋಗಿತ್ತು. ಅದು ಯಾರಿಗೂ ಕೂಡ ಮತ್ತೆ ಪುನಶ್ಚೇತನ ಕೊಡಬಹುದಾ ಅಂತಕ್ಕಂಥ ನಿರೀಕ್ಷೆಗಳು, ಭಾವನೆಗಳು ಯಾರು ಕೂಡ ಇಟ್ಕೊಂಡಿರಲಿಲ್ಲ. ಆದರೆ ಸನ್ಮಾನ್ಯ ಕುಮಾರಣ್ಣ ಅವರ ಕಾರ್ಯವೈಖರಿ ಯಾವ ರೀತಿ ಇದೆ ಅಂತಕ್ಕಂಥದ್ದಕ್ಕೆ ಸಾಕ್ಷಿ, ಒಂದು ಕಡೆ ದೇಶದ ಹಣ ಸಚಿವರು, ಖಾತೆಯನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ ರವರು, ಜೊತೆಯಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡುರವರು, ಅವರ ಜೊತೆಯಲ್ಲಿ ಕೂತು ಅನೇಕ ಸರಣಿ ಸಭೆಗಳನ್ನ ಮಾಡಿ ಹತ್ತತ್ರ 11,500 ಕೋಟಿಯಷ್ಟು ಹಣವನ್ನು ಹೂಡಿಕೆ ಮಾಡಿ ಆಂಧ್ರದಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಕಟೌಟಿಗೆ ಇವತ್ತು ಹಾಲಿನ ಅಭಿಷೇಕವನ್ನು ಮಾಡ್ತಕ್ಕಂಥ ವಾತಾವರಣ ಆಗಿದೆ. ಬಹುಶಃ ಈ ಶಕ್ತಿಯನ್ನ ರಾಜಕೀಯವಾಗಿ ತುಂಬಿಸಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ 7.5 ಕೋಟಿ ಕನ್ನಡಿಗರು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ 3ನೇ ಬಾರಿ ಇವತ್ತು ರಾಜ್ಯದಿಂದ NDA ಮಿತ್ರ ಪಕ್ಷದ ಭಾಗವಾಗಿ ಜನತಾದಳ ಪಕ್ಷವೂ ಕೂಡ ನಮ್ಮ ಬೆಂಬಲವನ್ನೇ ಕೊಟ್ಟು 19 ಜನ ಸಂಸದರನ್ನ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ, ಅದರಲ್ಲಿ ವಿಶೇಷವಾಗಿ 19 ಜನ ಸಂಸದರಲ್ಲಿ 17 ಜನ ಭಾರತೀಯ ಜನತಾ ಪಾರ್ಟಿಯ ಸಂಸದರುಗಳು ಇವತ್ತೇನು ಆಯ್ಕೆಯಾಗಿ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಶಕ್ತಿಯಾಗಿ ಇವತ್ತು ಅವರಿಗೆ ಏನು ನಿಂತಿದ್ದಾರೆ. ಬಹುಶಃ ಇದಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು. ನಿಮ್ಮ ಹೃದಯ ವೈಶಾಲ್ಯತೆ, ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳ ಒಂದು ಸಮ್ಮಿಲನ
ಆ ಚುನಾವಣೆ ಸಂದರ್ಭದಲ್ಲಿ ನೀವು ಯಾವ ರೀತಿ ಒಂದು ಆರೋಗ್ಯಕರವಾದಂಥ ಚುನಾವಣೆಯನ್ನು ಮಾಡಿದ ಫಲಿತಾಂಶವೇ ಫಲವೇ ಇವತ್ತು 19 ಜನ NDA ಮಿತ್ರಕೂಟದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅದರಲ್ಲಿ ನೀವು ಬೆಳೆಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಸಂಸದರಾಗಿ ಆಯ್ಕೆ ಆಗ್ತಕ್ಕಂಥದ್ದಷ್ಟೇ ಅಲ್ಲ, ಅತ್ಯಂತ ದೊಡ್ಡ ಪ್ರಚಂಡ ಬಹುಮತದಲ್ಲಿ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರ ಒಂದು ಆಶೀರ್ವಾದದಿಂದ, ಕರ್ನಾಟಕ ರಾಜ್ಯದ 7.5 ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ಸನ್ಮಾನ್ಯ ಕುಮಾರಣ್ಣ ಅವರು 2 ಇಲಾಖೆಗಳು ಅತ್ಯಂತ ನಿರ್ಣಾಯಕ, ದೇಶದ ಆರ್ಥಿಕ ಪರಿಸ್ಥಿತಿಯ ನಿರ್ಣಾಯಕ ಪಾತ್ರವನ್ನು ವಹಿಸ್ತಕ್ಕಂಥದಕ್ಕೆ ಇವತ್ತು 2 ಹುದ್ದೆಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕುಮಾರಣ್ಣನ ಕೈಗೆ ಕೊಟ್ಟಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಅಲ್ಪ ಅವಧಿಯಲ್ಲಿ ತಗೊಂಡಂತ ಕೆಲವೊಂದಷ್ಟು ನಿರ್ಣಯಗಳು, ಕೆಲವೊಂದಷ್ಟು ಕಾರ್ಯಕ್ರಮಗಳು, ಯೋಜನೆಗಳು ಶ್ರೀ ನರೇಂದ್ರ ಮೋದಿಜಿಯವರು ಬಹುಶಃ ನಾನೊಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಕುಮಾರಣ್ಣ ಅವರು 2ನೇ ಬಾರಿ ಸರ್ಕಾರವನ್ನ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಅವರೇನು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಜೊತೆ ಆ 1 ವರ್ಷಗಳ ಕಾಲ 2018 ಮತ್ತೆ 19 ಮಧ್ಯೆ ಪ್ರತಿನಿತ್ಯ ಕುಮಾರಣ್ಣನ ಸರ್ಕಾರವನ್ನ ಕಿತ್ತೊಗಿತಕ್ಕಂಥದಕ್ಕೆ ಒಂದು ಒಳ ಸಂಚನ್ನ ಏನ್ ರೂಪಿಸಿದ್ರು, ಇವೆಲ್ಲವನ್ನ ನೋಡಿದಂತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವ್ರನ್ನ ಸನ್ಮಾನ್ಯ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಅನೇಕ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿಯಾದಾಗ, ಅದರಲ್ಲೂ ಸಂಸತ್ ಚುನಾವಣೆ ಎದುರು ನೋಡಿದಂಥ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ಕಿವಿ ಮಾತನ್ನ ಹೇಳ್ತಾರೆ. ನೋಡಿ ಕುಮಾರಸ್ವಾಮಿ ಅವರೇ, ನೀವಿವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು, ಅದರಲ್ಲೂ ವಿಶೇಷವಾಗಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಏನು ಕೊಡ್ತಾ ಇದ್ದೀರಿ, ಇದು ಯಾವುದು ಕೂಡ ಕಾಂಗ್ರೆಸ್ನವರು ನಿಮಗೆ ಹೆಸರು ಬರ್ತಕ್ಕಂಥದಕ್ಕೆ, ಅವರು ನಿಮಗೆ ಸರ್ಕಾರವನ್ನ ಮಾಡ್ತಕ್ಕಂಥದಕ್ಕೆ ನಿಮಗೆ ಯಾವುದೇ ರೀತಿಯಾದಂಥ ಸ್ವಾತಂತ್ರ್ಯ ಕೊಡ್ಲಿಕ್ಕಿಲ್ಲ. ದಯವಿಟ್ಟು ಈಗಲೂ ಕಾಲ ಮಿಂಚಿಲ್ಲ, ನನ್ನ ಮಾತು ಕೇಳಿ. ಈಗಲೂ BJP ಜೊತೆಗೆ ಕೈ ಜೋಡಿಸಿ ನಿಮ್ಮನ್ನ ಮುಂದೆ 4 ವರ್ಷವೋ 3.25 ವರ್ಷವೋ ಇರ್ತಕ್ಕಂಥ ಅವಧಿಯಲ್ಲಿ ನಿಮಗೆ ಮುಖ್ಯಮಂತ್ರಿಗಳಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅಂದು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ಕಿವಿ ಮಾತನ್ನ ಹೇಳಿದರು. ಆದರೆ ಬಹುಶಃ ಎಲ್ಲದಕ್ಕೂ ಕಾಲ ಕೂಡು ಬರಬೇಕು ಅಂತಕ್ಕಂಥದ್ದನ್ನ ನಾವು ಇಲ್ಲಿವರೆಗೂ ರಾಜಕಾರಣದ ಜೀವನದಲ್ಲಿ ಹೆಜ್ಜೆಜ್ಜೆಲ್ಲೂ ಕೂಡ ನಮಗೆ ಕಾಂಗ್ರೆಸ್ನವರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಯಾವ ರೀತಿ ಕೀಳಾಗೆ ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನೋಡಿದ್ದೇವೆ. ಈಗಾಗಲೇ ಸಮಯ ಹೆಚ್ಚಾಗಿದೆಯಣ್ಣ, ಮತ್ತೆ ಅನೇಕ ಸಭೆಗಳಲ್ಲಿ ಮಾತನಾಡ್ತಕ್ಕಂಥ ಅವಕಾಶ ಸಿಗುತ್ತೆ. ಆದರೆ VSIL ಕಾರ್ಖಾನೆ, ಅಂತಿಮವಾಗಿ VSIL ಕಾರ್ಖಾನೆ ಬಗ್ಗೆ ನೀವೆಲ್ಲರೂ ಒಂದು ಒಂದು ಕಲ್ಪನೆಯನ್ನು ಹೊತ್ಕೊಂಡಿದ್ದೀರಿ. ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ VSIL ಕಾರ್ಖಾನೆ ಮುಚ್ಚೋಗುತ್ತೆ ಅಂತಕ್ಕಂಥದ್ದ ವಿಚಾರವನ್ನ ತಿಳಿದು ಅವರೇನು ಕೆಲವೊಂದಷ್ಟು ಹಣಕಾಸನ್ನ ಬಿಡುಗಡೆ ಮಾಡಿ ಅದನ್ನ ಪುನಶ್ಚೇತನಗೊಳಿಸಿದ್ರು. ಅದಕ್ಕೆ ಪೂರಕವಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನೀವೆಲ್ಲ ಶಕ್ತಿಯನ್ನೇ ತುಂಬಿಸಿದ್ದೀರಿ. VSIL ಕಾರ್ಖಾನೆಯನ್ನ ಮತ್ತೆ ಒಂದು ಹೊಸ ರೂಪ ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ಸಂಪೂರ್ಣವಾಗಿ ಪುನಶ್ಚೇತನಗೊಳಿಸ್ತಕ್ಕಂಥದಕ್ಕೆ ಈಗಾಗಲೇ ಒಂದು ಫೀಸಿಬಲ್ ರಿಪೋರ್ಟ್ ಅನ್ನ ತಗೊಂಡಿದ್ದಾರೆ. ಜೊತೆಯಲ್ಲಿ DPR ಕೂಡ ರೆಡಿ ಆಗಿದೆ. ಹಾಗಾಗಿ ಯಾರಿಗೂ ಕೂಡ ಅನುಮಾನ ಬೇಡ. ಎಷ್ಟು ಜನ ಇವತ್ತು ಜಿಲ್ಲೆನಲ್ಲಿ ಹಾಗೂ ವಿಶೇಷವಾಗಿ ಭದ್ರಾವತಿ ತಾಲೂಕು, ಶಿವಮೊಗ್ಗ ಗ್ರಾಮಾಂತರ, ಶಿವಮೊಗ್ಗ ನಗರ, ಇವೆಲ್ಲ ಭಾಗದಿಂದ ಬಹಳ ಜನ ಇವತ್ತು ನಿಮ್ಮ ಜೀವನೋಪಾಯಕ್ಕಾಗಿ VSIL ಕಾರ್ಖಾನೆ ಮೂಲಕ ಬದುಕನ್ನ ಕಟ್ಕೊಳ್ಬೇಕು ಅಂತಕ್ಕಂಥ ಕನಸನ್ನ ಏನಿಟ್ಕೊಂಡಿದ್ದೀರಿ. 100ಕ್ಕೆ 100 ಸನ್ಮಾನ್ಯ ಕುಮಾರಣ್ಣ ಅವರು VSIL ಕಾರ್ಖಾನೆಯನ್ನ ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೊಮ್ಮೆ ಪುನಶ್ಚೇತನಗೊಳಿಸ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನಗಳು ಬೇಡ. ಅದಕ್ಕೆ ಈಗಾಗಲೇ ದಿಟ್ಟವಾದಂಥ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಬಹುಶಃ ಅತಿ ಶೀಘ್ರದಲ್ಲೇ ಎಲ್ಲವೂ ಕೂಡ ಬಗೆಹರಿದು ನಮ್ಮ ಜಿಲ್ಲೆಯ, ಶಿವಮೊಗ್ಗ ಜಿಲ್ಲೆಯ ತಾಲೂಕಿನ ಅನೇಕ ಜನ ಬಡ ಕುಟುಂಬಗಳು ಇವತ್ತು ಮತ್ತೆ ಅವರ ಮನೆಗಳಲ್ಲಿ ದೀಪ ಉರಿತಕ್ಕಂಥ ಒಂದು ಪ್ರಯತ್ನಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಒಂದು ದಿಟ್ಟವಾದಂಥ ಹೆಜ್ಜೆ ಇಟ್ಟಿದ್ದಾರೆ.
ನಿಮ್ಮ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ, ಪಕ್ಷ ಇರುತ್ತೆ, ಧೈರ್ಯವಾಗಿ ಪಕ್ಷ ಕಟ್ಟೋಣ ಅಂತ ಹೇಳ್ತಾ ಕೊನೆಗೂ ನನಗೆ ಮಾತಾಡಕ್ ಬಿಡ್ಲಿಲ್ಲ ನೀವು ಯಾರು. ಇರ್ಲಿ, ಮುಗೀತು. ಆದ್ರೂ ಏನ್ ಹೇಳ್ಬೇಕು ಹೇಳ್ಬಿಟ್ಟಿದ್ದೀನಿ. ನಂಗೆ ಗೊತ್ತು ನಿಮ್ಮ ಅಭಿಮಾನ ಇರ್ಲಿ. ಧನ್ಯವಾದ ಅಣ್ಣ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಅಪ್ಪಾಜಿ ಗೌಡ್ರ ಅಭಿಮಾನಿಗಳು, ಕುಟುಂಬದ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದೀರಿ. ಪಕ್ಷ ಭದ್ರಾವತಿಯಲ್ಲಿ ಬಹಳ ಗಟ್ಟಿಯಾಗಿದೆ ಅಂತಕ್ಕಂಥದ್ದನ್ನ ಇವತ್ತು ಸಾಬೀತು ಮಾಡಿದ್ದೀರಿ. ನಿಮ್ಮೆಲ್ರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.